ದಸರಾದ ವಿಶೇಷವಾಗಿ ಈ ತಂಬಿಗೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಓಕೆ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ವ್ಲಾಗ್ ಮಾಡ್ತಾ ಇದ್ದೇನೆ, ಮತ್ತೆ ಕನೆಕ್ಟ್ ಆಗೋಣ ಅಂತ. ಆಲ್ರೆಡಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ. ಆ್ಯಕ್ಚುಲಿ ನಾನು ಮಾಡಿದಂಥ ಯೂಟ್ಯೂಬ್ ಚಾನೆಲ್ ಬ್ಲಾಕ್ ಆಗೋಯ್ತು. ಆಮೇಲೆ ಮತ್ತೆ ವಿಡಿಯೋ ಮಾಡಬೇಕು, ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ಕೂಡ ಹೋಗಿಬಿಡ್ತು. ಈ 3 ಟ್ರೈಪಾಡನ್ನು ತೊಗೊಂಡಿದ್ದೆ. ಒಂದು ಸೆಲ್ಫಿ ಸ್ಟಿಕ್ಕು, ಇದೊಂದು, ಮತ್ತೊಂದು ಸ್ಟಿಚಿಂಗ್ಗೋಸ್ಕರ ಅಂತ ಹೇಳಿ. ಇದೆಲ್ಲ ವೇಸ್ಟ್ ಆಗಬಾರ್ದಲ್ಲ, ಅದಕ್ಕೋಸ್ಕರ ಮತ್ತೆ ವಿಡಿಯೋಸನ್ನು ಸ್ಟಾರ್ಟ್ ಮಾಡ್ತೀನಿ. ಹಾಗಾಗಿ ತುಂಬ ಬೇಜಾರಾಗುತ್ತೆ. ಇಷ್ಟು ಎಫರ್ಟ್ ಹಾಕಿ ಮಾಡಿದ್ದೀವಿ, ಕ್ಲಿಕ್ ಆಗದೇ ಇರುವಾಗಲೇ ಈ ರೀತಿ ಆಯಿತು ಅಂದ ತಕ್ಷಣ ತುಂಬ ಬೇಜಾರಾಗುತ್ತೆ. ಅದ್ರ ಜೊತೆಗೆ GPSTR ಜಸ್ಟ್ 0.03 ಮಿಸ್ ಆಯಿತು. ಏನು ಇವರು ಎಲ್ಲರಿಗೂ ಅಷ್ಟೇ ಇದೇ ರೀತಿ ಆಗುತ್ತೆ, ಇದೇ ರೀತಿಲೇ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಫೇಸ್ ಮಾಡ್ತಾ ಇರ್ತಾರೆ ಅಂತ ಅಂದ್ಕೊಳ್ಬೇಡಿ. ನಾನು ನಿಮ್ಮ ಜೊತೆ ರಿಸಲ್ಟ್ ಶೀಟನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಸ್ಕ್ರೀನಲ್ಲಿ ಬರ್ತಾ ಇದೆ. ಆ್ಯಕ್ಚುಲಿ ನಾನು ಶಿವಮೊಗ್ಗ ಡಿಸ್ಟ್ರಿಕ್ಗೆ ಬರೆದಿದ್ದೆ, ಇಂಗ್ಲೀಷ್ ಸಬ್ಜೆಕ್ಟಿಗೆ. ಟೋಟಲಿ 49 ನಂಬರ್ ಇತ್ತು ನಂದು, ಬಟ್ 48 ವೇಕೆನ್ಸಿ ಇದ್ದು. ಆದರೆ ಏನಾಯಿತು ಅಂದರೆ, ನಮ್ಮ ಕೆಟಗರಿಯಲ್ಲಿ ಬಂದುಬಿಟ್ಟು 15th ರ್ಯಾಂಕ್ ಇತ್ತು. 15th ರ್ಯಾಂಕಲ್ಲಿ ಟೋಟಲಿ 13th ರ್ಯಾಂಕ್ ತನಕ ಇನ್ನಾದರೂ ನೆಕ್ಸ್ಟ್ ಟು ಹಾಗೆ ಉಳಿದ್ಮೇಲೆ ಈಗ 2A ಕೆಟಗರಿಗೆ 1 ವೇಕೆನ್ಸಿ ಇದೆ. ಬಟ್ ಇದು ಕರೆಯೋದು ಯಾವಾಗಲೂ ಗೊತ್ತಿಲ್ಲ ಆಯ್ತಲ್ಲ ಅಂತ ಹೇಳ್ಕೊಂಡು, ಈ ಸಾರಿ ಹಾಗಾಗಬಾರ್ದು ಅಂತ ಸ್ಟಡಿ ಮಾಡಲೇಬೇಕು, ಏನೇ ಆಗಲಿ ಅಂತ ಹೇಳ್ಕೊಂಡು ನಿರ್ಧಾರ ಮಾಡಿದ್ದೀನಿ. ಅದ್ರ ಜೊತೆಗೆ ನನ್ನ ರೂಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು. ನನಗೂ ಒಂದು ಯೂಟ್ಯೂಬಲ್ಲಿ ಒಂದು ಫ್ಯಾಮಿಲಿ ಬೇಕು ಅಂತ ಹೇಳ್ಕೊಂಡು. ಯಾಕಂತ ಹೇಳಿದರೆ, ಫ್ಯಾಮಿಲಿ ಅಂತ ಬಂದಾಗ ಗೊತ್ತೇ ಇದೆ ನಿಮಗೆ, ಲೈಫ್ ಅನ್ನೋದು ನಾವು ಅಂದ್ಕೊಂಡಾಗಿ ಇರಲ್ಲ, ಏರುಪೇರು ಆಗ್ತಾ ಇರುತ್ತೆ, ಹಾಗೆ ವೇರಿಯೇಷನ್ ಆಗ್ತಾ ಇರುತ್ತೆ. ಲಾಂಗ್ ಟೈಮಲ್ಲಿ ಆ್ಯಕ್ಚುಲಿ ನಾನು ನನ್ನ ಪಾಪುನ ಕರ್ಕೊಂಡು ಔಟ್ ಆಫ್ ಸ್ಟೇಟಿಗೆ ಟೀಚಿಂಗ್ ವರ್ಕಿಗೆ ಹೋಗಿದ್ದೆ. ಹಾಗಾದರೆ ಕರ್ನಾಟಕದಲ್ಲಿ ಇರಲಿಲ್ಲಾಗುತ್ತಾ ಅಂತ ಕೇಳಬೇಡಿ. ಯಾಕಂದರೆ ಪಾಪುಗೆ ನಾನು ಹೊರಗಡೆ ಹೋದಾಗ, ಔಟ್ ಆಫ್ ಸ್ಟೇಟಿಗೆ ಟೀಚಿಂಗ್ ಹೋದಾಗ, ಅವಳಿಗೆ ಜಸ್ಟ್ 3 ಇಯರ್ಸ್. ಹಾಗಾಗಿ ಆ ಸ್ಕೂಲಲ್ಲಿ ಪಾಪುನ ಕರ್ಕೊಂಡು ಹೋಗಬಹುದಾಗಿತ್ತು. ಅದೇ ರೀಸನಿಗೆ ತುಂಬ ಆತ್ಮೀಯರಾಗಿರುವಂಥ ಮೇಡಮ್ ಇರೋದ್ರಿಂದ ನಾನು ವರ್ಕ್ ಮಾಡಲಿಕ್ಕೆ ಅಲ್ಲಿ ಸಾಧ್ಯ ಆಯಿತು. ಹಾಗೆ ಅದ್ರ ಜೊತೆಗೆ ಈಗ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ, ನನ್ನ ಫೀಲಿಂಗ್ಸನ್ನು ಶೇರ್ ಮಾಡ್ಕೊಳ್ತಾ, ರುಟೀನನ್ನು ಶೇರ್ ಮಾಡಿಕೊಂಡು ನಿಮ್ಮ ಜೊತೆಗೆ ಕನೆಕ್ಟ್ ಆಗೋಣ ಅಂತ ಹೇಳ್ಕೊಂಡು ಮತ್ತೆ ಬಂದಿದ್ದೀನಿ. ನಿರಾಶೆ ಮಾಡದಿರಿ, ಆಲ್ರೆಡಿ ಸಕ್ಕತ್ತಾಗಿ ಏಟ್ ತಿಂದಿದ್ದೀನಿ. ಯೂಟ್ಯೂಬಿಗೆ ಬೇಡ ಅನ್ನುವಷ್ಟು 2022 ಸ್ಟಾರ್ಟ್ ಮಾಡಿದ್ದು, 25 ಆಯಿತು, ಇಲ್ಲಿ ಇಷ್ಟೊತ್ತಿಗೆ ರೀಚ್ ಆಗಿರ್ತಿತ್ತು. 2 ಇಯರ್ಸ್ ಏನು ಮಾಡೇ ಇಲ್ಲ, ಅದು ಬೇಜಾರಿದೆ. ಏನೇ ಮಾಡ್ತೀವಿ ಅಂತ ಹೇಳಿದ್ರು ಡಿಮೋಟಿವ್ ಆಗಿಬಿಡ್ತೀವಿ. ಸೊ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದೀನಿ. ರೀಸನ್ ಇಷ್ಟೇ, ಎಷ್ಟು ದಿನ ಅಂತ ನಾವು ಜೀವನದಲ್ಲಿ ಕಷ್ಟಪಡ್ತಾ ಇರಬೇಕು ಅಲ್ವಾ. ಹಾಗೆ ನಾನು ಈಗ ನಮ್ಮೂರಲ್ಲೇ ನಮ್ಮ ಮಗಳಿಗೆ ಸ್ಕೂಲ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಊರಲ್ಲೇ ಒಂದು ಸ್ಕೂಲನ್ನು ನೋಡಿಕೊಂಡೆ. ಪೇಮೆಂಟ್ ಎಷ್ಟು ಇರುತ್ತೆ ಅಂತ ನಿಮಗೂ ಗೊತ್ತಿರುತ್ತೆ, ಪ್ರೈವೇಟ್ ಸ್ಕೂಲು. ಹಾಗೆ ಅವಳು ಎಜುಕೇಷನ್ ಆಗಬೇಕು. ತಮಾಷೆ ಅಂದರೆ ಅವಳದು NEP ಪ್ರಕಾರ 13 ಡೇಸ್ ಕಡಿಮೆ ಬೀಳುತ್ತೆ. ಯಾಕಂದರೆ UKG ಕ್ಲಾಸ್ ಅಡ್ಮಿಷನ್ ಮಾಡಲಿಕ್ಕೆ ಮತ್ತು LKGನೇ ಅಡ್ಮಿಷನ್ ಮಾಡೋದಾಗತ್ತೆ. ಆದರೆ ಅಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಅಂತ ಹೇಳಿದರೆ, LKG ಸಿಲೆಬಸ್ ಎಲ್ಲ ಅವಳದು ಕಂಪ್ಲೀಟ್ ಆಗಿದೆ. ಮತ್ತು ಹೇಗೆ ಅವಳನ್ನು ಅದೇ ಕ್ಲಾಸಿಗೆ ಅಡ್ಮಿಷನ್ ಮಾಡಲಿ ಒಂದು. ಅದ್ರ ಜೊತೆಗೆ ಅವಳಿಗೆ ಯಾವ ರೀತಿ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತಲೂ ಶೇರ್ ಮಾಡ್ಕೊಳ್ತೀನಿ. ರೀಸನ್ ಇಷ್ಟೇ, ನನ್ನ ಮಗಳು, ನನಗೆ ಹೆಮ್ಮೆ ಇದೆ, ಇಂಡಿಯಾ ಬುಕ್ ಆಫ್ ಅವಾರ್ಡ್ ಅಚೀವರ್ ಇದ್ದಾಳೆ. ನನಗೆ ಕಲಿಸೋದಾಗಿರ್ಬಹುದು, ಮನೆಯಲ್ಲಿ ಓದೋ ವಿಷಯದಲ್ಲಾಗಿರ್ಬೋದು, ಯಾವತ್ತೂ ನನಗೆ ಅವಳು ಕಷ್ಟ ಕೊಟ್ಟಿಲ್ಲ. ನೋಡಿ, ಬಂದು ಕೀಟ್ಲಿ ಮಾಡ್ತಾ ಇದ್ದಾಳೆ. ಇವಳು ನನ್ನ ಮಗಳು, ನನ್ನ ಮುದ್ದು ಬಂಗಾರಿ. ಹಲೋ ಫ್ರೆಂಡ್ಸ್. ಚಿಕ್ಕ ಇರುವಾಗ ಹಾಯ್ ಫ್ರೆಂಡ್ಸ್ ಅಂತ ಹೇಳ್ಕೊಂಡು ಮಾತಾಡ್ತಾ ಇರ್ತಿದ್ಲು. ಈಗ ಇಷ್ಟು ದೊಡ್ಡ ಆಗಿದ್ದಾಳೆ, ಇಂಡಿಯಾ ಬುಕ್ ಆಫ್ ಅವಾರ್ಡ್ ಅಚೀವರ್ ಆಗಿದ್ದಾಳೆ. ಖುಷಿ ಇದೆ. ಮತ್ತೆ ಡ್ಯಾನ್ಸ್
ಮಾಡಿ ವಿನ್ ಆಗಿ ನಾನು ಪ್ರೈಸ್ ಬಂದಿದೆ ನನಗೆ. ನೋಡಿ, ರಾಧಾ ಕೃಷ್ಣ ವೇಷ ಸ್ಪರ್ಧೆಯಲ್ಲೂ ಗೋಲ್ಡ್ ಮೆಡಲ್ ಸಿಕ್ಕಿದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದಾಳೆ. ಓಕೆ, ದಸರಾ ಹಬ್ಬದ ಮೊದಲ ದಿನ ಇವತ್ತು. ಪ್ರತಿ ವರ್ಷ 10 ದಿನ ಬರ್ತಿತ್ತು. ಈ ವರ್ಷ 11 ದಿನ ಬಂದಿದೆ. ಅದೇ ರೀತಿಯಾಗಿ ಒಂದು ತಾಮ್ರ ಅಥವಾ ಹಿತ್ತಾಳೆ ಚೆಂಬಿನಲ್ಲಿ ನೀರನ್ನು ಹಾಕಿ 5 ಹೂವನ್ನು, ಕಲರ್ ಮಿಕ್ಸ್ ಆಗಬೇಕು ಅಂತ ಏನಿಲ್ಲ, ನನಗೆ ಸಿಕ್ಕಿಲ್ಲ 2 ಕಲರನ್ನು ಮಿಕ್ಸ್ ಮಾಡಿದ್ದೆ, ಹಾಕಿಬಿಟ್ಟು ದೇವರಿಗೆ ಬಾಗಿಲನ್ನು ಬಲಭಾಗದಲ್ಲಿ ಇಡಬೇಕು. ಅದನ್ನು ನಾನು ಮಾಡಿದ್ದೆ, ಅದಕ್ಕೋಸ್ಕರ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇಂಪ್ರೂವ್ಮೆಂಟ್ ಆಗುತ್ತೆ ವೆಲ್ತ್ ವಿಷಯದಲ್ಲಿ ಅಂತ ಹೇಳಿದರು. ಹಾಗೆ ನನ್ನ ಮಗಳಿಗೆ ಫೋನಿಕ್ ಸೌಂಡ್ಸ್ ಆಲ್ರೆಡಿ ಸ್ಟಡಿ ಮಾಡಿದ್ದಾಗಿದೆ. ಅವಳು ರೀಡಿಂಗ್ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ಲು. ಹಾಗೆ ಚೆನ್ನಾಗಿ ಅವಳದ್ದು ಆ್ಯಕ್ಚುಲಿ LKG NEP ನೆಕ್ಸ್ಟ್ ಇಯರ್ ಪರ್ಮಿಷನ್ ಸಿಕ್ತು ಅಂತ ಹೇಳಿದರೆ ಓಕೆ, ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡ್ಬೋದು. UKG ಏಜಲ್ಲಿ ಇದ್ದಾಳೆ, ನೋಡೋಣ. ಹಾಗೆ ಸೌಂಡನ್ನು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಸ್ಟಡಿ ಮಾಡ್ಕೊಳ್ತಾ ಇದ್ಲು. ವೆರಿ ಗುಡ್ ಗರ್ಲ್. ನೆಕ್ಸ್ಟ್ ವೆರಿ ಗುಡ್. ಕಂಟಿನ್ಯೂ. Had. Very good. Pa na pan. Ma pan mallo. ಈ ರೀತಿಯಾಗಿ ರೀಡಿಂಗ್ ಪ್ರಾಕ್ಟೀಸನ್ನು ಮಾಡಿದ್ಮೇಲೆ ಸ್ವಲ್ಪ ಅವಳಿಗೆ ಡ್ರಾಯಿಂಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಹಾಗೆ ಡ್ರಾಯಿಂಗ್ ಕ್ಲಾಸಸ್ಸನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ. ಜೊತೆಗೆ ನನ್ನ ಓಲ್ಡ್ ಬ್ಲೌಸು ಅರ್ಧ ಡಿಸೈನನ್ನು ಮಾಡಿಟ್ಟಿದ್ದೆ. ನನ್ನ ಎಂಬ್ರಾಯ್ಡ್ರಿ ಮಷಿನ್ ಕೂಡ ರಿಪೇರಿ ಮಾಡಿಸ್ಕೊಂಡು ಬಂದಿದ್ದೀನಿ. ಈಗ ಎಂಬ್ರಾಯ್ಡ್ರಿ ಮಾಡಿರೋಂಥ ಎಲ್ಲ ಜೊತೆಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಆದರೆ ಅಲ್ಲಿ ಟ್ರೇಸ್ ಮಾಡಿರೋಂಥ ಡಿಸೈನ್ ಮಾಡಬೇಕು ಕಾಣಿಸ್ತಾ ಇಲ್ಲ. ಈಗ ಹೊಸದಾಗಿ ಟ್ರೇಸ್ ಮಾಡ್ಕೊಳ್ಬೇಕು. ಈಗ ಆ ಡಿಸೈನನ್ನು ಆಲ್ರೆಡಿ ನಾನು ಡ್ರಾ ಮಾಡಿ ಇಟ್ಕೊಂಡಿದ್ದೆ. ಈ ರೀತಿಯಲ್ಲಿ ಮಾಡಬೇಕು ಬುಕ್ಕಲ್ಲಿ ಸಣ್ಣ ಒಂದು ಎಲ್ಲ ಬೇಕಾದಂತಹ ಡಿಸೈನನ್ನು ಡ್ರಾ ಮಾಡಿ ಎಲ್ಲದೂ ಕೂಡ ನಾನು ಚೆನ್ನಾಗಿ ಕಂಟಿನ್ಯೂ ಮಾಡೋಣ, ಡಿಸೈನನ್ನು ಎಂಬ್ರಾಯ್ಡ್ರಿ ಮಾಡ್ಕೊಂಡು ಹೋಗೋಣ. ಸೇಮ್ ಬಟ್ ವಿಪರ್ಯಾಸ ಅನ್ನೋದು ನಾನು ಆ್ಯಕ್ಚುಲಿ ಮಾಡಿರೋದು. ಹೇಗಿದೆ ಅಂತ ಹೇಳಿದರೆ ಟೈಮು ಯಾವುದು ಕೂಡ ಕಂಟಿನ್ಯೂ ಆಗಿ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ. ಹಾಗಾಗಿ ಹೊಸದಾಗಿ ಮತ್ತೆ ಮಾಡೋ ಪರಿಸ್ಥಿತಿ ಬಂದಿದೆ. ಹೇಗೆ ಇರಲಿ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಇದರಲ್ಲಿ ಈ ರೀತಿಯಾಗಿ ಮಕ್ಕಳಿಗೆ ಹೇಗೆ ಓದಬೇಕು, ಹೇಗೆ ಓದಿಸ್ಬೇಕು, ರೀಡಿಂಗ್ ಬಿಡಿಸ್ಬೇಕು ಅನ್ನೋ ಒಂದಿಷ್ಟು ಇದ್ರೆ ಮೆಜರ್ಮೆಂಟ್ ಹಾಕಿ ನೀವು ಜಸ್ಟ್ ಒಂದು ಕಮೆಂಟ್ ಹಾಕಿ. ಅದನ್ನು ನನ್ನ ಮಗಳ ಜೊತೆಗೆ ಮಗಳನ್ನು ಪ್ರಿಪೇರ್ ಮಾಡೋ ಲೈಫ್ ಯಾವ ರೀತಿ ಎಲ್ಲ ಸ್ಟೆಪ್ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋ ಸ್ವಲ್ಪ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಈಗ ಮೊನ್ನೆ ಅಷ್ಟೇ ನಾನು ಏನು ಮಾಡಿದ್ದೀನಿ,